ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಅನು ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸಖತ್ ರುಚಿಯಾದಂತಹ ಬೆಂಡೆಕಾಯಿ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಖಂಡಿತ ವಿಡಿಯೋನ ಮಿಸ್ ಮಾಡದೆ ಲಾಸ್ಟ್ವರೆಗೂ ನೋಡಿ. ಈ ರುಚಿಯಾದ ರೆಸಿಪಿನ ಟ್ರೈ ಮಾಡಿ. ಅನ್ನದ ಜೊತೆಗಂತೂ ತುಂಬಾನೇ ಸಖತ್ ಟೇಸ್ಟಿಯಾದ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಬನ್ನಿ ಹಾಗಾದ್ರೆ ತಡ ಮಾಡದೆ ರೆಸಿಪಿ ಮಾಡೋ ವಿಧಾನ ನೋಡೋಣ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡದೆ ಹೋಗಬೇಡಿ. ನಾನೀಗ 1/4 kg ಬೆಂಡೆಕಾಯಿಯನ್ನ ಈಗ ತೋರಿಸಿದ್ದೀನಲ್ವಾ, ಆ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ನಿಮಗೆ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ಒಂದು ಬೆಂಡೆಕಾಯಿನ ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ಎಳೆ ಬೆಂಡೆಕಾಯಿ ಬೇಕು ಈ ರೆಸಿಪಿಗೆ ನಮಗೆ. ಒಂದು ಬೆಂಡೆಕಾಯಿಯಲ್ಲಿ ಮಧ್ಯದಲ್ಲಿ ಸೀಳ್ಬಿಟ್ಟು 2 ಭಾಗ ಮಾಡಿ, ನಂತರ ಸೀಳಿರುವ ಭಾಗವನ್ನ ಮತ್ತೆ 2 ಭಾಗ ಮಾಡಿಬಿಟ್ಟು ಅದರ ಒಳಗಡೆ ಇರುವಂತಹದನ್ನೆಲ್ಲ ಕೂಡ ಕಂಪ್ಲೀಟ್ ಆಗಿ ತೆಗೆದುಬಿಡಿ. ಬೀಜ ಅದೇನು ಕೂಡ ಇರಬಾರ್ದು, ಹಾಗಾದ್ರೇನೆ ನಮಗೆ ಈ ರೆಸಿಪಿ ಕರೆಕ್ಟ್ ಆಗಿ ಬರೋದು. ನೋಡ್ತಿದ್ದೀರಲ್ವಾ, ನಾನು ಇದ್ರೊಳಗಡೆ ಇರುವಂತಹದನ್ನ, ಈ ಬೀಜ ಮತ್ತು ಈ ಎಕ್ಸ್ಟ್ರಾ ಇದ್ರೊಳಗಡೆ ಇರುತ್ತೆ ನೋಡಿ, ಇದನ್ನೆಲ್ಲ ಕೂಡ ತೆಗೆದು ಬಿಡಬೇಕು. ನಂತರ ಒಂದು ಬೆಂಡೆಕಾಯಿ ಪೀಸ್ನಲ್ಲಿ ಈ ರೀತಿ 2-3 ಭಾಗಗಳನ್ನಾಗಿ ಕಟ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಈ ರೀತಿಯಾಗಿ ನಾನು ಎಲ್ಲ ಕೂಡ ಕಟ್ ಮಾಡಿ ಇಟ್ಕೊಂಡಿರೋದು ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಾಯ್ತು ಅಂತ ಅನ್ಕೊಳ್ತೀನಿ. ಮತ್ತೆ ಮುಖ್ಯವಾಗಿ ಈ ರೆಸಿಪಿಗೋಸ್ಕರ ನಮಗೆ ಎಳೆ ಬೆಂಡೆಕಾಯಿನೇ ಬೇಕು, ಇಲ್ಲದೆ ಹೋದ್ರೆ ನಾವು ಮಾಡುವ ರೆಸಿಪಿ ಕರೆಕ್ಟ್ ಆಗಿ ಬರೋದಿಲ್ಲ. ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದೀವಲ್ವಾ, ಈಗ ನೆಕ್ಸ್ಟ್ ಪ್ರಾಸೆಸ್ ಅನ್ನ ನೋಡೋಣ. ನಾನೊಂದು ಬೌಲನ್ನು ತಗೊಂಡು ಕಟ್ ಮಾಡಿ ಇಟ್ಕೊಂಡಂತಹ ಬೆಂಡೆಕಾಯಿ ಪೀಸ್ಗಳನ್ನು ಹಾಕೊಂಡಿದ್ದೀನಿ. ಇದಕ್ಕೀಗ ಒಂದು ಸಣ್ಣ ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕೊಳ್ಬೇಕು. ಕಡಲೆ ಹಿಟ್ಟು ಬಂದ್ಬಿಟ್ಟು 1/4 ಕಪ್ ಆಗುವಷ್ಟು ಇದೆ, ಅದನ್ನ ಹಾಕೊಂಡಿದ್ದೀನಿ. ಮತ್ತೆ 1 ಟೀ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೀ ಸ್ಪೂನ್ ಅರಿಶಿನ ಪುಡಿ, ಕೊನೆಯದಾಗಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿನ ಹಾಕೊಂಡಿದ್ದೀನಿ. ಸ್ಪೈಸಿ ಜಾಸ್ತಿ ಆಗಬೇಕು ಅಂದರೆ ನೀವು ಅಚ್ಕಾರದ ಪುಡಿನ ಜಾಸ್ತಿ ಹಾಕೊಳ್ಬೋದು, ಆಯ್ತಾ, ಪರವಾಗಿಲ್ಲ. ಈ ಎಲ್ಲ ಪದಾರ್ಥಗಳನ್ನು ಹಾಕಿದ ನಂತರ ಬೆಂಡೆಕಾಯಿಗೆ ಚೆನ್ನಾಗಿ ಹಿಡಿಯೋ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಕೈನಲ್ಲೇನೆ. ಮಿಕ್ಸ್ ಆದ ನಂತರ 1-2 ಟೀ ಸ್ಪೂನ್ ಆಗುವಷ್ಟು ನೀರನ್ನು ಈ ರೀತಿ ಸಿಮಿಸ್ಬಿಟ್ಟು ಇನ್ನೊಮ್ಮೆ ಚೆನ್ನಾಗಿ ಕಲಿಸ್ಬಿಟ್ಟು ಒಲೆ ಮೇಲೆ ಇದನ್ನು ಫ್ರೈ ಮಾಡ್ಕೊಳ್ಳೋದಕ್ಕೆ ಎಣ್ಣೆ ನಾನು ಆಲ್ರೆಡಿ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಈ ರೀತಿ ಕಡಾಯಿನಲ್ಲಿ ಎಷ್ಟು ಇಡಿಸುತ್ತೆ ಅಂದರೆ, ಎಣ್ಣೆಗೆ ಎಷ್ಟು ಹಾಕಿ ಫ್ರೈ ಮಾಡೋದಕ್ಕೆ ಸಾಧ್ಯ ಆಗುತ್ತಂದರೆ ಅಷ್ಟನ್ನು ಹಾಕಿ ಗರಿಗರಿ ಆಗೋವರೆಗೂ ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಫ್ರೈ ಮಾಡಿ ತೆಗೆದುಕೊಂಡ್ರೆ ಅನ್ನದ ಜೊತೆಗೆ ಅನ್ನ ಸಾರೆಲ್ಲ ಮಾಡಿದಾಗ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಸಖತ್ ರುಚಿಯಾಗಿರುತ್ತೆ, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಖಂಡಿತ ರೆಸಿಪಿನ ಟ್ರೈ ಮಾಡಿ ನೋಡಿ. ನೋಡಿದ ನಂತರ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.